ಹಾಯ್ ಗೈಸ್, ರೀಸೆಂಟಾಗಿ KCET ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಭಾಳ ಜನ ಕನ್ಫ್ಯೂಸ್ ಆಗಿರ್ತೀರ, ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಯಾರ ಹತ್ರ ಸೈನ್ ಮಾಡಿಸ್ಬೇಕು ಅಂತ. ನಾನು ಕೂಡ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕನ್ಫ್ಯೂಸ್ ಆಗಿದೆ. ಸೊ ನಾನು ಈ ವಿಡಿಯೋಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಯಾರ ಹತ್ರ ಸೈನ್ ಹಾಕ್ಸ್ಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ತಪ್ಪದೆ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಬಂದುಬಿಟ್ಟು ನಮ್ಗೆ ಬೇಕಾಗಿರೋದು ಅಂದರೆ SLC ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಬೇಕಾಗಿರೋದು ಅಂದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡು ವೆರಿಫಿಕೇಷನ್ ಟೈಮ್ ಒಳಗೆ ಸಿಗಲ್ಲ. ಸೊ ನೀವು ನಿಮ್ಮ ಕಾಲೇಜಿಗೆ ಹೋಗಿ, ಅಂದರೆ ನಿಮ್ಮ PU ಕಾಲೇಜ್ಗೆ ಹೋಗಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ತೊಗೋಬೇಕಾಗತ್ತೆ. ಇದು ಹೇಗಿರುತ್ತೆ ಅಂದರೆ, ಇದು ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಾ ಅನ್ನೋದಿರುತ್ತೆ. ಜೊತೆಗೆ ಇದು ನಿಮ್ಮ ಪ್ರಿನ್ಸಿಪಲ್ ಅವರಿಂದ ಸೈನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಬೇಕಾಗಿರೋದು ಅಂದರೆ ಸ್ಟಡಿ ಸರ್ಟಿಫಿಕೇಟು. ಸ್ಟಡಿ ಸರ್ಟಿಫಿಕೇಟ್ ಯಾಕೆ ಬೇಕಪ್ಪ ಅಂದರೆ, ನೀವು ಮಿನಿಮಮ್ ಆಗಿ 7 ವರ್ಷ ಕರ್ನಾಟಕದಲ್ಲೇ ಸ್ಟಡಿ ಮಾಡಿದ್ದೀರಾ ಅನ್ನೋದನ್ನ ವೆರಿಫೈ ಮಾಡೋಕ್ಕೆ ಬೇಕಾಗಿರುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಎಲ್ಲೆಲ್ಲಿ ಸ್ಟಡಿ ಮಾಡಿದ್ದೀರಾ ಅಲ್ಲಿ ಹೋಗಿ ಸ್ಟಡಿ ಸರ್ಟಿಫಿಕೇಟ್ನ ತೊಗೋಬೇಕು. ಮತ್ತು ಇದನ್ನೆಲ್ಲ BEO ಅಥವಾ DDPI ಅನ್ನೋ ಅವರಿಂದ ಸೈನ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಬೇಕಾಗಿರೋದು ಅಂದರೆ ನಿಮ್ಮ CET ಅಪ್ಲಿಕೇಶನ್ ಫಾರ್ಮು ಮತ್ತು CET ಒರಿಜಿನಲ್ ಹಾಲ್ ಟಿಕೆಟ್, ಅಂದರೆ ನೀವು CET ಎಕ್ಸಾಮ್ ಬರೆಯುವಾಗ ತಗೊಂಡು ಹೋಗಿರ್ತೀರಲ್ಲ, ಮತ್ತು ಅದು ನಿಮ್ಮ ಇನ್ವಿಜಿಲೇಟರ್ಸಿಂದ ಸೈನ್ ಆಗಿರುತ್ತಲ್ಲ ಅದು. ಜೊತೆಗೆ ನಿಮ್ಮ CET ರ್ಯಾಂಕ್ ಲಿಸ್ಟ್ ಬೇಕಾಗುತ್ತೆ, ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ನಲ್ಲ, ಇದೆಲ್ಲರಿಗೂ ಕಾಮನ್ ಆಗಿ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೆನ್ಷನ್ ಮಾಡ್ತೀನಲ್ಲ, ಆ ಎಲ್ಲ ಡಾಕ್ಯುಮೆಂಟ್ಸ್ ಯಾರ್ಯಾರಿಗೆ ಬೇಕಾಗುತ್ತೆ ಅಂದರೆ, ಯಾವ ವಿದ್ಯಾರ್ಥಿ ಡಿಫ್ರೆಂಟ್ ಕೋಟಾ ಅಲ್ಲಿ ಸೀಟ್ ತೊಗೊಳಕ್ಕೆ ಎಲಿಜಿಬಲ್ ಇರ್ತೀರಲ್ಲ ಅವ್ರಿಗಷ್ಟೇ ಬೇಕಾಗುತ್ತೆ. ಮತ್ತು ಬೇರೆ ಎಲ್ಲರೂ ಈ ಎಲ್ಲ ಮುಂದೆ ಬರುವಂಥ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಕೇರ್ಫುಲ್ಲಾಗಿ ನೋಡಿ. ನೆಕ್ಸ್ಟ್ ಅಂಥ ಯಾವುದೋ ಡಾಕ್ಯುಮೆಂಟ್ಸು ಅಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟು. ಇದು ಯಾರಿಗೆ ಬೇಕಾಗುತ್ತೆ ಅಂದರೆ, ಯಾವ ವಿದ್ಯಾರ್ಥಿ 1ನೇ ತರಗತಿಯಿಂದ 10ನೇ ತರಗತಿಯು ಕಂಟಿನ್ಯೂ ಆಗಿ ರೂರಲ್ ಏರಿಯಾದಲ್ಲೇ ಸ್ಟಡಿ ಮಾಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ರೂರಲ್ ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗತ್ತೆ. ಮತ್ತು ಇದು ಕೂಡ ನಿಮ್ಮ BEO ಅಥವಾ DDPI ಆಫೀಸರಿಂದ ಸೈನ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಬರೋದಂದರೆ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟು. ಇದು ಯಾರಿಗೆ ಬೇಕಾಗುತ್ತೆ ಅಂದರೆ, ಯಾರು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಂಟಿನ್ಯೂ ಆಗಿ ಕನ್ನಡ ಮೀಡಿಯಮಲ್ಲೇ ಸ್ಟಡಿ ಮಾಡಿರಬೇಕು, ಅಂಥವ್ರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಇದು ಕೂಡ DDPI ಅಥವಾ BEO ಆಫೀಸರಿಂದ ಸೈನ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಬರೋದು ಕ್ಯಾಸ್ಟು ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಇದು ಯಾರ್ಯಾರಿಗೆ ಬೇಕಪ್ಪ ಅಂದರೆ, ಯಾರ್ಯಾರು SC/ST ಕೋಟಾಗೆ ಬರ್ತಿರೋ, ಯಾರು OBC ಕೋಟಾ ಅಂಡರ್ ಬರ್ತಿರೋ ಅವರು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗತ್ತೆ. ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇರ್ತಿರಲ್ಲ, ಇವರು ಯಾರ್ದು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುತ್ತೋ ಅವರು ಈ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು. ಇದ್ಯಾಕೆ ಬೇಕಪ್ಪ ಅಂದರೆ, ನೀವು SNQ ಕೋಟಾ ಅಂಡರ್ ಸೀಟ್ ಏನಾದ್ರೂ ತೊಗೊಳಕ್ಕೆ ಎಲಿಜಿಬಲ್ ಇದ್ದರೆ ಈ ಸರ್ಟಿಫಿಕೇಟ್ ನಿಮಗೆ SNQ ಕೋಟಾ ಅಂಡರ್ ಸೀಟ್ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ನ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವರು ಮಾಡಿಸೋದು ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಆರ್ಟಿಕಲ್ 371J ಸರ್ಟಿಫಿಕೇಟ್. ಇದು ಯಾರ್ಯಾರಿಗೆ ಬೇಕಪ್ಪ ಅಂದರೆ, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಿರೋ ಅವ್ರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಬೇಕಾಗತ್ತೆ. ನೆಕ್ಸ್ಟು ಯಾರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಅಂತ ಕನ್ಸಿಡರ್ ಆಗ್ತಿರಲ್ಲ ಅವರಿಗೆ ನಾವು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಅಂತ ಎಲಿಜಿಬಲ್ ಇದ್ದೀವಿ ಅಂತ ಒಂದು ಅಫಿಡವಿಟ್ ಮಾಡಿಸ್ಬೇಕಾಗತ್ತೆ. ಅದನ್ನು ಅಫಿಡವಿಟ್ ಮಾಡಿಸ್ಬೇಕು. ನೆಕ್ಸ್ಟು ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿ ಅಂಡರ್ ಬರ್ತಿರೋ, ಅಂದರೆ ಯಾರು ಅದನ್ನ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಸೀಟ್ ತೊಗೊಳಕ್ಕೆ ಎಲಿಜಿಬಲ್ ಇರ್ತಿರೋ ಅವರು ಅದರದ್ದೇ ಆದಂತಹ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ಮಾಡಿಸ್ಬೇಕಾಗತ್ತೆ. ಅಂಥ ಸ್ಪೆಷಲ್ ಕ್ಯಾಟಗರೀಸ್ ಯಾವುದು ಅಂದರೆ NCC ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಕ್ಸ್ ಡಿಫೆನ್ಸ್
ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಫೆನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆ ಥರದವ್ರಿಗೆ ಈ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ಸಪ್ರೇಟಾಗಿ ಮಾಡಿಸೋಂಥ ಅವಶ್ಯಕತೆ ಇರುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ಗೆ ಬೇಕಾಗತ್ತೆ. ಸೊ ನೀವು ಈ ಎಲ್ಲ ಸರ್ಟಿಫಿಕೇಟ್ನ ಒರಿಜಿನಲ್ ಮತ್ತು 2 ಸೆಟ್ ಜೆರಾಕ್ಸ್ನ ತೆಗೆಸ್ಕೋಬೇಕಾಗತ್ತೆ. ಜೊತೆಗೆ ಈ 2 ಸೆಟ್ ಜೆರಾಕ್ಸ್ಗೆ ಗೆಜೆಟ್ ಆಫೀಸರಿಂದ ಸೈನ್ ಮಾಡಿಸ್ಬೇಕು. ಅಂದರೆ ಗೆಜೆಟ್ ಆಫೀಸರ್ಸ್ ಯಾರ್ಯಾರು ಬರ್ತಾರೆ ಅಂದರೆ ಗೌರ್ಮೆಂಟ್ ಲಾಯರ್ಸ್ ಆಗಿರ್ತಾರೆ, ಅಥವಾ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ತಾರೆ, ಅಥವಾ ಗೌರ್ಮೆಂಟ್ ಪ್ರೊಫೆಸರ್ ಆಗಿರ್ತಾರೆ. ಇವ್ರು ಯಾರಾದರೂ ಒಬ್ಬರ ಹತ್ರ ನೀವು ಗ್ರೀನ್ ಇಂಕಿಂದ ಸೈನ್ ಮಾಡಿಸ್ಕೋಬೇಕು ಮತ್ತು ಸೀಲ್ ಹಾಕಿಸ್ಕೊಂಡಿರ್ಬೇಕು. ಅಂದರೆ ಅಟೆಸ್ಟೇಷನ್ ಮಾಡಿಸ್ಕೋಬೇಕು ಅಂತ. ಸೊ ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ಗೆ ರೆಡಿ ಮಾಡಿಸಿ ಇಟ್ಕೊಂಡಿರಿ ಮತ್ತು ಸಕ್ಸಸ್ಫುಲ್ಲಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಬೇರೆ ಯಾವುದಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ KCET ರಿಲೇಟೆಡ್ ಇನ್ಫಾರ್ಮೇಷನ್ನ ಮಿಸ್ ಮಾಡದೆ ನೋಡಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.